ನವೆಂಬರ್ ಕುರ್ಚಿ ಪಗಡೆಯಾಟಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕರ ಬಲವೋ ಹೈಕಮಾಂಡ್ ಶ್ರೀರಕ್ಷೆಯೋ? ನಾಯಕತ್ವ ಬದಲಾವಣೆಯ ಕಿಚ್ಚು ಜೋರಾಗಿದೆ. ನವೆಂಬರ್ ಕುರ್ಚಿ ಪಗಡೆಯಾಟಕ್ಕೆ ದಿನಕ್ಕೊಂದು ಟ್ವಿಸ್ಟ್. ಶಾಸಕರ ಬಲವೋ ಹೈಕಮಾಂಡ್ ಶ್ರೀರಕ್ಷೆಯೋ? ನಾಯಕತ್ವ ಬದಲಾವಣೆಯ ಕಿಚ್ಚು. ಸಿಎಂ ಬಣ ವರ್ಸಸ್ ಡಿಕೆಶಿ ಬಣ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಬಲದಿಂದ ಆತ್ಮಸ್ಥೈರ್ಯವನ್ನ ಹೆಚ್ಚಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಬೆಂಬಲದೊಂದಿಗೆ ವಿಶ್ವಾಸದಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಸಿಎಂ ಬಣ ಶಾಸಕಾಂಗ ಸಭೆ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ. ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ಆಗಲಿ ಅಂತ ಸಿಎಂ ಬಣ ಹೇಳ್ತಾ ಇದೆ. ಸಿಎಲ್ಪಿ ನಾಯಕರ ಆಯ್ಕೆ ಶಾಸಕಾಂಗ ಸಭೆಯಲ್ಲೇ ಆಗಲಿ ಅಂತ ಆ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಶಾಸಕರ ಅಭಿಪ್ರಾಯವೇ ಮುಖ್ಯ ಅಂತ ಸಿಎಂ ಬಣ ಹೇಳ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದು ಹೈಕಮಾಂಡ್ ಶ್ರೀರಕ್ಷೆ ಇಲ್ಲಿ ಇಂಪಾರ್ಟೆಂಟ್. ಹೈಕಮಾಂಡ್ ಏನ್ ನಿರ್ಧಾರ ತಗೊಳುತ್ತೆ ಅದೇ ಅಂತಿಮ ಆಗತ್ತೆ ಅಂತ. ಅಲ್ಲಿಗೆ ಶಾಸಕರ ಬಲ ಮುಖ್ಯ ಅಲ್ಲ, ಹೈಕಮಾಂಡ್ ನಿರ್ಧಾರ ಏನು ಅದು ಮುಖ್ಯ ಆಗತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ವಾದ. ಸಿಎಂ ಆಯ್ಕೆಗೆ ಶಾಸಕರ ಅಭಿಪ್ರಾಯ ಮುಖ್ಯ ಅಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಏನೇ ಪ್ರಕ್ರಿಯೆ ನಡೆದು ಚುನಾವಣೆ ಮೂಲಕವೇ ಅಂತ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ತಂತ್ರಗಾರಿಕೆಗೆ ಪ್ರತಿತಂತ್ರವನ್ನ ಸಿಎಂ ಬಣದ ಶಾಸಕರು ರೂಪಿಸಿರೋದು. ಶಾಸಕರ ಬೆಂಬಲ ಇಲ್ಲದ ಸಿಎಂ ಆಯ್ಕೆಯ ಬಗ್ಗೆ ರಾಜಣ್ಣ ವಿಶ್ಲೇಷಣೆ ಮಾಡಿದ್ರು. 2023ರಲ್ಲಿ ಎಲ್ಲಾ ಶಾಸಕರ ಬಳಿಯೂ ಚೀಟಿಯಲ್ಲಿ ಬರೆಸಿಕೊಂಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸಿಎಂ ಆಯ್ಕೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಅಂತ ಏಕಾಏಕಿ ಘೋಷಣೆ ಮಾಡಲಿಲ್ಲ. ಏನೇ ಪ್ರಕ್ರಿಯೆ ನಡೆದರೂ ಚುನಾವಣೆ ಮೂಲಕವೇ ಆಗಬೇಕು ಅಂತ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸುಶೀಲ್ ಕುಮಾರ್ ಶಿಂದೆ ನಮ್ಮ ಇವರು ಅವರೇ ತಾನೇ ಬಂದಿದ್ದರು ಅಬ್ಸರ್ವರ್ ಆಗಿ. ಅವರು ಇನ್ನೊಂದಿಬ್ಬರು ಡೆಲ್ಲಿಯವರೆಲ್ಲ ಬಂದ್ರಪ್ಪ. ಬಂದವರೇನು ಹೈಕಮಾಂಡ್ ಹೇಳಿ ಕಳಿಸೋರೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಮಾಡಿ ಅಂತ ಹೇಳಲಿಲ್ಲ. ಎಲ್ಲ ಶಾಸಕರ ತವರನ್ನು ಬರ್ಸ್ಕೊಂಡವ್ರೆ ಚೀಟಿಲಿ ಯಾರ್ಯಾರಿಗೆ ಅಂತ. ಆ ಚೀಟಿಲಿ ಯಾರಿಗೆ ಜಾಸ್ತಿ ಬಂದಿದೆಯೋ ಅವರಿಗೆ ಅವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅವ್ರ ನಾಯಕ ಅಂತ ಮಾಡಿದ್ದಾರೆ ಹೊರತು ಬಂದು AICCನವರೆಗೆ ಬಂದಿದ್ದೇನೆ ನಾನು ಇಂಥವ್ ನಾಯಕ, ಸಿದ್ದರಾಮಯ್ಯ ನಾಯಕ, ಇವ್ರ ನಾಯಕ ಅಂತ ಹೇಳಿಲ್ಲ. ಅವರೆಲ್ಲ ಮಾಡಿದ್ದು ಪ್ರೋಸೆಸ್ ಏನು, ಯಾರು ಶಾಸಕರ ಅಭಿಪ್ರಾಯ ತೆಗೆದು ಅದು ಅಭಿಪ್ರಾಯದಂತೆ ಆ ಅಭಿಪ್ರಾಯವನ್ನು ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡರ ಗಮನಕ್ಕೆ ತಂದು ಅವರೆಲ್ಲರ ಒಪ್ಪಿಗೆ ಮೇಲೆ ಅವರು ಚುನಾಯಿತ ನಾಯಕ, ಗೊತ್ತಾಯ್ತಾ, ನಾಮಿನೇಟೆಡ್ ಅಲ್ಲ ಅವರು. ಅದರಿಂದ ಮುಂದೆನೂ ಕೂಡ ಏನೇ ಪ್ರಕ್ರಿಯೆ ನಡೀಬೇಕಾದ್ರೂ ಚುನಾವಣೆ ಮೂಲಕನೇ ನಡೀಬೇಕು. ಡಿಕೆ ಶಿವಕುಮಾರ್ ನಮ್ಮದೇ ಇಂಟ್ರೋಲ್ ಹೇಳ್ತಾ ಇದ್ರು, ಹೈಕಮಾಂಡ್ ಅಭಿಪ್ರಾಯ ಮುಖ್ಯ, ಶಾಸಕರ ಅಭಿಪ್ರಾಯ ನಮಗೇನು ಮುಖ್ಯ ಆಗಲ್ಲ ಅನ್ನೋ ಥರದಲ್ಲಿ ಮಾತಾಡಿದ್ರು. ಹಾಗಂತ ಹೇಳಿದ್ರೆ ಅದು ಅವ್ರ ಅಭಿಪ್ರಾಯ ಅಷ್ಟೇ. 72ರಲ್ಲಿ ದೇವರಾಜ ಅರಸು ಮೆಂಬ್ರೇ ಅಲ್ಲ, ಅಸೆಂಬ್ಲಿ ಮೆಂಬ್ರೇ ಅಲ್ಲ. ಅವಾಗ ಉಮಾಶಂಕರ್ ದೀಕ್ಷಿತ್ ಅಂತ ಅಬ್ಸರ್ವರ್ ಆಗಿ ಬಂದಿದ್ದರು. ಆಗ ಅವರು MLAಗಳನ್ನ ಕೇಳಿದ್ರು. MLAಗಳು ಎಲ್ಲರೂ ದೇವರಾಜ ಅರಸು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರು. ಆಗ ಇಂದಿರಾ ಗಾಂಧಿ ಬಾಂಗ್ಲಾದೇಶದಲ್ಲಿದ್ದರು ಆ ಪರ್ಟಿಕ್ಯುಲರ್ ಡೇ. ಇವರು ಇಂದಿರಾ ಗಾಂಧಿಗೆ ಸಂಪರ್ಕ ಮಾಡಿ ಈ ಥರ MLAಗಳು ಹಿಂಗೆ ಹೇಳ್ತಾ ಇದ್ದಾರೆ ಅಂದಮೇಲೆ ಆಯಿತು ಅವ್ರನ್ನೇ ಮಾಡಿ ಅಂತೇಳಿ ದೇವರಾಜ ಅರಸು ಮಾಡಿದ್ರು. ಸದಸ್ಯರುಗಳು ಅವರೆಲ್ಲ. ಇವ್ರು ಸದಸ್ಯರೇ ಇರಲಿಲ್ಲ, ಇವ್ರು ಆಗಲಿಲ್ವಾ ಅಂದರೆ ಆಗಿದ್ದು ಹೆಂಗಾದ್ರು ಅವರು MLAಗಳು ಹೇಳಿದ್ರಿಂದ ಆದರು. ಆಯಿತಾ. ಇನ್ನೊಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದ್ರಲ್ಲ, ಅವತ್ತು ಕೂಡ ಶಾಸಕರುಗಳು ಅಭಿಪ್ರಾಯ ತೊಗೊಂಡ್ರು. ಆಗ ತೊಗೊಂಡಾಗ ಆಗ SM ಕೃಷ್ಣ ಅವ್ರಿಗಿತ್ತು ಮೆಜಾರಿಟಿ. ಆದರೂ ಕೂಡ ಈ ಕರುಣಾಕರನ್ನು ವೀರಪ್ಪ ಮೊಯ್ಲಿಯವ್ರನ್ನ ಮಾಡಬೇಕು ಅಂತೇಳಿ ಹೈಕಮಾಂಡ್ ಪ್ರಭಾವ ಬೀರಿ ಲಕೋಟೆನೆಲ್ಲ ಅವ್ರ ಹೆಸರು ಕಳಿಸಿದ್ರು. ಲೀಡ್ರ್ ಆದರೂ ಚೀಫ್ ಮಿನಿಸ್ಟರ್ ಒಂದು CLP ಮಾಡೋಕ್ಕಾಗಲಿಲ್ಲ ಅವರು. ನಾನು ಹೇಳಿದ್ದು MLAಗಳು ಸಪೋರ್ಟ್ ಇದ್ದರೆ ಹೆಂಗೆ, ಇಲ್ಲದೇ ಇದ್ರೆ ಹೆಂಗೆ ಅಂತಕ್ಕಂಥದ್ದಕ್ಕೆ ವ್ಯತ್ಯಾಸ ನಮ್ಮ ಕಣ್ಮುಂದೆ ಇರೋ ಇತಿಹಾಸ ಹೇಳಿದೆ ಅಷ್ಟೇ, ಹೊಸದೇನಲ್ಲ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.